ಓಂ ಶಾಂತಿ. ಮುರಳಿಯ ದಿನಾಂಕ 13/12/2021. मीठे बच्चे, श्रेष्ठ बनना है तो श्रीमत पर पूरा पूरा चलो. श्रीमत पर न चलना ही सबसे बड़ी खामी है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಶ್ರೇಷ್ಠ ಆಗಬೇಕಾದರೆ ಶ್ರೀಮತದಂತೆ ನಡೆಯಿರಿ. ಶ್ರೀಮತದಂತೆ ನಡೆಯದೇ ಇರುವುದು ಎಲ್ಲಕ್ಕಿಂತಲೂ ದೊಡ್ಡ ಕೊರತೆಯಾಗಿದೆ. ಶ್ರೀಮತದಿಂದ ನಡೆಯದೇ ಇರುವುದು ಎಲ್ಲಕ್ಕಿಂತಲೂ ದೊಡ್ಡ ಕೊರತೆಯಾಗಿದೆ. प्रश्न: किन बच्चों का गला घुट जाता है, बुद्धि से ज्ञान निकल जाता है? ಯಾವ ಮಕ್ಕಳ ಗಂಟಲು ಕಟ್ಟಿಬಿಡುತ್ತದೆ, ಬುದ್ಧಿಯಿಂದ ಜ್ಞಾನ ಹೊರಗೆ ಹೋಗ್ತದೆ? उत्तर: जो चलते चलते अपवित्र बन जाते हैं, पढ़ाई छोड़ बाप को फारकती दे देते हैं, उनकी बुद्धि से ज्ञान निकल जाता है. ಯಾರು ನಡೀತಾ ನಡೀತಾ ಅಪವಿತ್ರ ಆಗಿಬಿಡ್ತಾರೆ, ವಿದ್ಯಾಭ್ಯಾಸವನ್ನು ಬಿಟ್ಟು ತಂದೆಗೆ ಡೈವೋರ್ಸ್ ಕೊಡ್ತಾರೆ, ಅವರ ಬುದ್ಧಿಯಿಂದ ಜ್ಞಾನ ಹೋಗಿಬಿಡ್ತದೆ. जब तक निर्विकारी न बने तब तक अविनाशी ज्ञान बुद्धि में बैठ नहीं सकता. बुद्धि का ताला खुल नहीं सकता. ಎಲ್ಲಿಯವರೆಗೆ ಮಕ್ಕಳು ನಿರ್ವಿಕಾರಿ ಆಗೋದಿಲ್ಲ, ಅಲ್ಲಿಯವರೆಗೆ ಅವಿನಾಶಿ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗೋದಿಲ್ಲ, ಬುದ್ಧಿಯ ಬೀಗ ತೆರೆಯೋದಿಲ್ಲ. पतित बनने वालों का खान पान भी गंदा हो जाता है. ಪತಿತ ಆಗುವಂತಹ ಮಕ್ಕಳ ಊಟ ಪಾನೀಯೂ ಸಹ ಅಶುದ್ಧ ಆಗಿಬಿಡ್ತದೆ. वह मायावी मनुष्यों से जाकर मिल जाते, फिर गला ही घुट जाता, किसी को भी ज्ञान सुना नहीं सकते. ಅಂತಹ ಮಕ್ಕಳು ಮಾಯಾವಿ ಮನುಷ್ಯರ ಸಂಘದಲ್ಲಿ ಹೋಗಿಬಿಡ್ತಾರೆ, ಅವರ ಗಂಟಲು ಕಟ್ಟಿಬಿಡ್ತದೆ, ಯಾರಿಗೂ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಗೀತ: ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ನಿನ್ನನ್ನು ಪಡೆದು ನಾವು ಇಡೀ ಜಗತ್ತನ್ನೇ ಪಡೆದಿದ್ದೇವೆ. ಓಂ ಶಾಂತಿ. यह गीत कौन गा रहे हैं? जिसने बाप से तीनों जहान की बादशाही ले ली है. आपसे जो कुछ मिला है उनको कोई हटा न सके, हमको कोई हटा नहीं सकता, अर्थात काल खा नहीं सकता. ಈ ಗೀತೆಯನ್ನು ಯಾರು ಹೇಳಿದರು? ನಿನ್ನನ್ನು ಪಡೆದು ನಾವು ಎಲ್ಲವನ್ನೂ ಪಡ್ಕೊಂಡಿದ್ದೇವೆ ಎಂಬ ಗೀತೆಯನ್ನು ತಂದೆಯ ಮಕ್ಕಳಾದಂತಹ ಯಾವ ಮಕ್ಕಳು 3 ಲೋಕಕ್ಕೆ ಅಧಿಕಾರಿಯಾಗ್ತಾರೆ, 3 ಲೋಕದ ಮಾಲೀಕರಾಗ್ತಾರೆ, ಅಂತಹ ಮಕ್ಕಳು ಈ ಗೀತೆಯನ್ನು ಹಾಡಿದರು. ತಂದೆಯಿಂದ ನಮಗೇನು ಸಿಕ್ಕಿರ್ತದೆ ಅದನ್ನು ನಮ್ಮಿಂದ ಯಾರೂ ದೂರ ಮಾಡೋದಿಲ್ಲ. हमको कोई हटा नहीं सकता, ಅರ್ಥಾತ್ ಕಾಲ ಖಾ ನಹಿ ಸಕ್ತ. ತಂದೆ ನಮಗೆ ಕೊಟ್ಟಿದ್ದನ್ನು ಯಾರೂ ನಮ್ಮಿಂದ ಕಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಕಾಲವೂ ಸಹ ನಮ್ಮನ್ನು ತಿಂದು ಹಾಕೋದಿಲ್ಲ. और ना ही हमारी राजाई को कोई ले सकता है. ನಮ್ಮ ರಾಜ್ಯವನ್ನು ಸಹ ಯಾರೂ ಕಸ್ಕೊಳ್ಳೋದಿಲ್ಲ. बच्चे जानते हैं हम उस मालिक से वर्षा ले रहे हैं. बाप को मालिक भी कहते हैं, लेकिन उस मालिक से क्या मिलता है कुछ भी पता नहीं. ನಾವು
ಆ ಮಾಲೀಕ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ತಂದೆಗೆ ಮಾಲೀಕ ಅಂತಲೂ ಹೇಳಲಾಗ್ತದೆ. ಆ ಮಾಲೀಕ ತಂದೆಯಿಂದ ಮಕ್ಕಳಿಗೆ ಏನು ಸಿಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾಲೀಕ ಕೋ कैसे हम याद करें, उनका नाम रूप क्या है, कुछ भी पता नहीं. मालिक तो सृष्टि का मालिक ठहरा ना, वह हुआ रचयिता, हम हुए रचना. ಆ ಮಾಲೀಕ ತಂದೆಯ ನಾಮ ರೂಪ ಏನಾಗಿದೆ? ಮಾಲೀಕ ಅಂದರೆ ಅವನು ಸೃಷ್ಟಿಗೆ ಮಾಲೀಕ ಆಗಿದ್ದಾನೆ. ಅವನು ರಚಯಿತ, ನಾವೆಲ್ಲರೂ ರಚನೆಯಾಗಿದ್ದೇವೆ. ಬಾಬಾ ರಚತೆ ಹೇ ವಾರಿಸೋं को अथवा बच्चों को, फिर उनको अपना मालिक बना देते हैं. ಪರಮಾತ್ಮ ಈ ಸೃಷ್ಟಿಗೆ ಬಂದು ತನ್ನ ವಾರಸದಾರ ಮಕ್ಕಳನ್ನು ರಚನೆ ಮಾಡ್ತಾನೆ. ಅವರನ್ನೇ ಭವಿಷ್ಯ ವಿಶ್ವದ ಮಾಲೀಕ ಮಾಡ್ತಾನೆ. बच्चे फिर बाप के मालिक बन जाते हैं. बच्चे कहते मेरे बाप की जो जायदाद है उनका मैं मालिक हूँ. ಮಕ್ಕಳು ತಂದೆಗೂ ಮಾಲೀಕ ಆಗಿಬಿಡ್ತಾರೆ. ತಂದೆಯ ಹತ್ತಿರ ಇರುವ ಆಸ್ತಿಗೆ ನಾನು ಮಾಲೀಕ ಅಂತ ಹೇಳ್ತೇವೆ. ಬಾಪ್ ತೋ ಐಸೆ ನಹಿ ಕಹೆಂಗೆ, ಬಚ್ಚೆ ಕಿ ಜಾಯದಾದ್ ಕಾ ಮೈ ಮಾಲಿಕ್ ಹೂँ. ಯಹ ಬಡಿ ಸಮझने की ಬಾತೆ. ಲೌಕಿಕದಲ್ಲೂ ಸಹ ತಂದೆಯ ಆಸ್ತಿಗೆ ಮಕ್ಕಳು ಮಾಲೀಕ ಆಗ್ತಾರೆ. ಆದರೆ ಮಕ್ಕಳು ದುಡಿದಿದ್ದ ಆಸ್ತಿಗೆ ತಂದೆ ಮಾಲೀಕ ಆಗೋದಿಲ್ಲ. ಮಕ್ಕಳು ದುಡಿದಿದ್ದಕ್ಕೆ ತಂದೆ ನಾನು ಮಾಲೀಕ ಅಂತ ಹೇಳೋದಿಲ್ಲ. ಹಾಗೆ ಇಲ್ಲಿಯೂ ಸಹ ಬಾಬಾ ಹೇಳ್ತಾರೆ, ತಂದೆಯ ಆಸ್ತಿ ಏನಿದೆಯೋ ಅದಕ್ಕೆ ನಾವು ಮಾಲೀಕರು. ಆದರೆ ನಮ್ಮದೇನಿದೆಯೋ ಅದಕ್ಕೆ ನಾನು ಮಾಲೀಕ ಅಂತ ಶಿವಬಾಬಾ ಹೇಳೋದಿಲ್ಲ. सेंसिबल बच्चे ही समझ सकते, बुद्धि साफ नहीं है तो उसमें रत्न ठहर न सके. ವಿಚಾರವಂತ ಮಕ್ಕಳು ಮಾತ್ರ ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಬುದ್ಧಿ ಸ್ವಚ್ಛ ಇರಲಿಲ್ಲ ಅಂದರೆ ಅದರಲ್ಲಿ ಜ್ಞಾನ ರತ್ನಗಳ ಧಾರಣೆ ಆಗೋದಿಲ್ಲ. ಜ್ಞಾನ ರತ್ನಗಳು ಆ ಬುದ್ಧಿಯಲ್ಲಿ ನಿಲ್ಲೋದಿಲ್ಲ. जब देही अभिमानी हो तब रत्न ठहर सके. देही अभिमानी होकर रहना है और बाप से वर्षा लेना है, उस बाप को याद करना है. ಆತ್ಮ ಅಭಿಮಾನಿ ಆಗಿ ಇರಬೇಕು. ಆತ್ಮ ಅಭಿಮಾನಿ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನರತ್ನಗಳ ಧಾರಣೆ ಆಗ್ತದೆ. ಆ ತಂದೆಯನ್ನೇ ನಾವು ನೆನಪು ಮಾಡಬೇಕು. जैसे लौकिक बाप बच्चों को पैदा करते हैं तो बच्चे मालिक बन जाते हैं. बच्चे कहेंगे मेरा बाप, बाप कहेगा मेरे बच्चे. परंतु बच्चे के पास तो कुछ है नहीं, उनको तो बाप की मिल्कियत मिलती है. ಲೌಕಿಕದಲ್ಲಿ ಮಗು ಹುಟ್ಟಿದರೆ ತಂದೆ ಹೇಳ್ತಾರೆ ನಾನು ಈ ಮಗುವಿಗೆ ಮಾಲೀಕ ಅಂತ. ಮಗು ಹೇಳ್ತದೆ ನಾನು ತಂದೆಗೆ ಮಾಲೀಕ ಅಂತ. ಬಾಪ್ ಕಹೇಗಾ ಮೇರೆ ಬಚ್ಚೆ, ಪರಂತು ಬಚ್ಚೆ ಕೆ ಪಾಸ್ ತೋ ಕುಚ್ ಹೈ ನಹಿ. ತಂದೆ ಹೇಳ್ತಾರೆ ನನ್ನ ಆಸ್ತಿಗೆ ಈಗ ಈ ಮಕ್ಕಳೇ ಮಾಲೀಕರು ಅಂತ. ಮಕ್ಕಳ ಹತ್ತಿರ ಅಂತೂ ಏನೂ ಇರೋದಿಲ್ಲ. ಉನ್ಕೋ ತೋ ಬಾಪ್ ಕಿ ಮಿಲ್ಕಿಯತ್ ಮಿಲ್ತಿ. बाप कभी ऐसे नहीं कहेंगे कि बच्चे की मिल्कियत मेरी है. ಲೌಕಿಕದಲ್ಲಿ ಯಾವ ತಂದೆಯೂ ಸಹ ಮಕ್ಕಳ ಆಸ್ತಿ ನನ್ನ ಆಸ್ತಿ ಆಗಿದೆ ಅಂತ ಹೇಳೋದಿಲ್ಲ. ನನ್ನ ಆಸ್ತಿಗೆ ಮಕ್ಕಳು ಮಾಲೀಕ ಆಗಿದ್ದಾರೆ ಅಂತ ಹೇಳ್ತಾರೆ. ಬಾಪ್ ಸಮಜ್ತೆ ಹೇ ಬಚ್ಚೆ ಮೇರಿ ಮಿಲ್ಕಿಯತ್ ಕೆ ಮಾಲೀಕ ಹೈ. ಯಹ ಬಡಿ ಧಾರಣಾ ಯುಕ್ತ ಬಾತೆ. ಧಾರಣಾ ನಹಿ ಹೋತಿ ಕ್ಯೋಂಕಿ ಖಾಮಿ ಆಯ್. ಹಾಗೆಯೇ ತಂದೆ ಹೇಳ್ತಾರೆ ಮಕ್ಕಳೇ ನನ್ನ ಆಸ್ತಿಗೆ ಮಾಲೀಕರಾಗಿದ್ದೀರಿ. ಈಗ ಸಂಗಮ ಯುಗದಲ್ಲಿ ನನ್ನ ಜ್ಞಾನದ ಆಸ್ತಿಗೂ ಮಾಲೀಕರು. ಇವೆಲ್ಲ ಧಾರಣೆಯ ಮಾತುಗಳಾಗಿವೆ.
ಆದರೆ ಮಕ್ಕಳಲ್ಲಿ ಧಾರಣೆ ಯಾಕೆ ಆಗೋದಿಲ್ಲ ಅಂದರೆ ಏನಾದರೂ ಕೊರತೆಗಳು ಇದ್ದಾಗ ಮಕ್ಕಳಲ್ಲಿ ಧಾರಣೆ ಆಗೋದಿಲ್ಲ. समझना चाहिए मेरे में बहुत खामियां है. नंबर 1 खामी है जो श्रीमत पर नहीं चलते. ಆಗ ಮಕ್ಕಳು ತಿಳ್ಕೋಬೇಕು, ನನ್ನಲ್ಲಿ ಅನೇಕ ಕೊರತೆಗಳು ಇರುವ ಕಾರಣ ನನ್ನಲ್ಲಿ ಧಾರಣೆ ಆಗ್ತಿಲ್ಲ ಅಂತ. ಮೊದಲನೇ ನಂಬರಿನ ಕೊರತೆ ಆಗಿದೆ ಶ್ರೀಮತದಂತೆ ನಡೆಯದೇ ಇರುವುದು. श्रीमत से ही श्रेष्ठ बनना है. श्रीमत राजयोग सिखलाती. श्री माना निराकार भगवान वाच्य. इसलिए हम प्रश्न पूछते हैं कि ज्ञान सागर पतित पावन परमपिता परमात्मा से तुम्हारा क्या संबंध है. श्रीमತ ಅಂದ್ರೇ ನಿರಾಕಾರ ಪರಮಾತ್ಮನ ಮತ. ಆದ್ದರಿಂದ ಬಂದವರಿಗೆ ನಾವು ಕೇಳಬೇಕು, ಜ್ಞಾನಸಾಗರ ಪತಿತ ಪಾವನ ನಿರಾಕಾರ ಪರಮಾತ್ಮನ ಜೊತೆಗೆ ನಿಮಗೆ ಏನು ಸಂಬಂಧ ಇದೆ ಅಂತ ಕೇಳಬೇಕು. यह बहुत बड़े बड़े बोर्ड पर लिख देना चाहिए. परमात्मा स्वर्ग का रचयिता, तो जिनका परमात्मा से संबंध होगा वह भी जरूर स्वर्ग का मालिक बन ही जाएगा. ಈ ಮಾತನ್ನು ನೀವು ದೊಡ್ಡ ದೊಡ್ಡ ಬೋರ್ಡ್ಗಳ ಮೇಲೆ ಬರೆದು ಹಾಕ್ರಿ. ಪರಮಾತ್ಮ ಸ್ವರ್ಗದ ರಚಯಿತ, ಅವನೇ ನಮಗೆ ತಂದೆ ಅಂದ ಮೇಲೆ ಅವನು ನಮ್ಮನ್ನು ಸ್ವರ್ಗದ ಮಾಲೀಕ ಮಾಡ್ತಾನೆ. ಯಾರು ಅವನ ಜೊತೆಗೆ ತಂದೆಯ ಸಂಬಂಧ ಜೋಡಿಸ್ತಾರೆ ಅವರೇ ಸ್ವರ್ಗದ ಮಾಲೀಕ ಆಗ್ತಾರೆ. बाप आकर बच्चों को सलाम करते. सलाम मालेकम बच्चे. बच्चे कहते हैं ಮಾಲೇಕಂ ಸಲಾಂ. ತಂದೆ ಸಂಗಮ ಯುಗದಲ್ಲಿ ಮಕ್ಕಳಿಗೆ ಸಲಾಂ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆಗ ಮಕ್ಕಳೂ ಸಹ ನಾವು ಹೇಳ್ತೀವಿ, ಹೇ ಮಾಲೀಕ ಆಗಿರುವಂಥ ತಂದೆ, ಹೇ ಮೂರೂ ಲೋಕದ ಮಾಲೀಕನಾದಂತಹ ತಂದೆಯೇ ನಿನಗೂ ದೊಡ್ಡ ನಮಸ್ಕಾರ ಅಂಥೇಳಿ. ಹಮ್ ತೋ ಸಿರ್ಫ ಬ್ರಹ್ಮಾಂಡ ಕೆ ಮಾಲೀಕ್ ಹೈ, ತುಮ್ ಬ್ರಹ್ಮಾಂಡ और विश्व दोनों के मालिक बनते हो. ಶಿವ ಬಾಬಾ ಹೇಳ್ತಾರೆ, ನಾನು ಕೇವಲ ಬ್ರಹ್ಮಾಂಡದ ಮಾಲೀಕ ಆಗಿದೆ, ಪರಮಧಾಮದ ಮಾಲೀಕ ಆಗಿದೆ. ಆದರೆ ನೀವು ಮಕ್ಕಳು ಪರಮಧಾಮಕ್ಕೂ ಮಾಲೀಕ ಆಗ್ತೀರಿ ಹಾಗೂ ಸ್ವರ್ಗಕ್ಕೂ ಮಾಲೀಕ ಆಗ್ತೀರಿ. ನೀವು ಡಬಲ್ ಮಾಲೀಕರಾಗ್ತೀರಿ. इसलिए बाबा बच्चों को डबल ಸಲಾಂ करते हैं. ಅದಕ್ಕಾಗಿ ಬಾಬಾ ಮಕ್ಕಳಿಗೆ ಡಬಲ್ ನಮಸ್ಕಾರ ಮಾಡ್ತಾರೆ. ಏಕ್ ಹಿ ಬೇಹದ್ ಕಾ ಬಾಪ್ ತುಮ್ಹಾರಿ ಕಿತನಿ ನಿಷ್ಕಾಮ್ ಸೇವಾ ಕರ್ತೆ. ಒಬ್ಬನೇ ಆದಂತಹ ಆ ಬೇಹದ್ದಿನ ತಂದೆ ಎಷ್ಟೊಂದು ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ಮಕ್ಕಳ ಸೇವೆ ಮಾಡ್ತಾರೆ. ಲೌಕಿಕ ಬಾಪ್ ನಿಷ್ಕಾಮ್ नहीं होते. उनको आश रहती है हम वानप्रस्थ अवस्था में जाएंगे तो बच्चे हमारी ಸೇವಾ करेंगे. ಲೌಕಿಕ ತಂದೆ ಮಾಡುವಂತಹ ಸೇವೆಗೆ ನಿಷ್ಕಾಮ ಸೇವೆ ಅಥವಾ ನಿಸ್ವಾರ್ಥ ಸೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಲೌಕಿಕದ ತಂದೆಗೆ ಒಂದು ಆಶೆ ಇರ್ತದೆ, ನನಗೆ ವಯಸ್ಸಾದಾಗ ಮಕ್ಕಳು ನನ್ನನ್ನು ನೋಡಿಕೊಳ್ಳಲಿ, ನನ್ನ ಸೇವೆ ಮಾಡಲಿ ಎಂಬ ಆಶೆ ಇರ್ತದೆ. ಅಸುಲ್ ಯಹ ಕಾಯ್ದಾ ಥಾ ಬಚ್ಚೆ ಬಾಪ್ ಕಿ ಸೇವಾ ಕರ್ತೆ ಥೆ, ಆಜ್ ಕಲ್ ತೋ ಪೈಸೆ ಉಡಾ ದೇತೆ ಹೈ. ಮೂಲತಃ ಭಾರತದ ನಿಯಮನೇ ಈ ಥರ ಇತ್ತು. ವಯಸ್ಸಾದ ತಂದೆಗೆ ಮಕ್ಕಳು ನೋಡ್ಕೋಬೇಕು, ಅವರ ಸೇವೆ ಮಾಡಬೇಕು ಅಂತ ಇತ್ತು. ಆದರೆ ಇತ್ತೀಚಿನ ಮಕ್ಕಳು ತಂದೆ ದುಡಿದಿದ್ದನ್ನು ಎಲ್ಲವೂ
ಹಾಳು ಮಾಡಿಬಿಡ್ತಾರೆ. ದುಡ್ದಿದ್ದನ್ನೆಲ್ಲ ಖರ್ಚು ಮಾಡ್ತಾರೆ. ತಂದೆ ತಾಯಿಯ ಸೇವೆನೇ ಮಾಡೋದಿಲ್ಲ. ತುಮ್ ಬಚ್ಚೆ ಜಾನ್ತೆ ಹೋ ಹಮ್ಕೋ ಐಸಿ ಬಾದಶಾಹಿ ಮಿಲ್ತಿ ಹೇ ವಾಪಸ್. ಆದರೆ ಪರಮಾತ್ಮ ತಂದೆ ನಮ್ಮಿಂದ ಯಾವ ಸೇವೆಯನ್ನು ಬಯಸೋದಿಲ್ಲ. ಆದರೆ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಾರೆ. ಲಕ್ಷ್ಮೀ ನಾರಾಯಣ್ ಕೆ ಲಿಯೆ ಲಿಖೋ कि इन्हों को जानते हो ना, इन्हों को यह स्वर्ग की बादशाही किसने दी. जरूर स्वर्ग स्थापन करने वाला ही देगा. पुरानी दुनिया हो तब तो नई दुनिया ಸ್ಥಾಪನ್ ಕರೆಂಗೆ. ಲಕ್ಷ್ಮೀನಾರಾಯಣರ ಚಿತ್ರದಲ್ಲಿ ಬರೆದು ಹಾಕ್ರಿ. ಇವರಿಗೆ ಇಂತಹ ಸ್ಥಾನಮಾನವನ್ನು, ಮಹಾರಾಜ ಮಹಾರಾಣಿಯ ಪದವಿಯನ್ನು ಯಾರು ಕೊಟ್ಟಿದ್ದಾರೆ ಅಂತ. ಅವಶ್ಯವಾಗಿ ಸ್ವರ್ಗದ ಸ್ಥಾಪಕನಾದಂತಹ ಆ ಪರಮಾತ್ಮನೇ ಅವರಿಗೆ ಅಂತಹ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. पुरानी दुनिया हो तब नई दुनिया स्थापन करेंगे. तो लक्ष्मी नारायण ने यह वर्षा पाया श्रीमत पर चलने से. श्रीमत राजयोग और सहज ज्ञान सिखलाती है. ಆ ತಂದೆ ಹಳೆ ಪ್ರಪಂಚದಲ್ಲಿ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ. ಅವರಿಂದನೇ ಲಕ್ಷ್ಮೀನಾರಾಯಣ ಅಂತಹ ಆಸ್ತಿಯನ್ನು ಪಡ್ಕೊಳ್ತಾರೆ. ಜಿನ್ಕೋ ಸಮझाते हैं वह ರಾಜಾ ಬನ್ ಜಾತೆ हैं. ಶ್ರೀಮತ ಅಂದ್ರೇ ರಾಜಯೋಗ ಮತ್ತು ಸಹಜ ಜ್ಞಾನದ ಶಿಕ್ಷಣ ಅಂತ ಹೇಳ್ತಾರೆ. ಆ ಶಿಕ್ಷಣದಿಂದ ಸಂಗಮ ಯುಗದ ಬ್ರಾಹ್ಮಣರು ಭವಿಷ್ಯದ ರಾಜ ಆಗ್ತಾರೆ, ದೇವತೆಗಳು ಆಗ್ತಾರೆ. ಪಹಲೆ ನಂಬರ್ ಮೇ ಶ್ರೀಕೃಷ್ಣ, ಉಸ್ನೆ ಐಸಾ ಕ್ಯಾ ಕರ್ಮ ಕಿಯಾ जो अपने माँ बाप से भी जास्ती मर्तबा पाया. वह महाराजा महारानी कहाँ थे जिनके पास कृष्ण का जन्म हुआ. जब तक निर्विकारी होकर नहीं रहेंगे तब तक अविनाशी ज्ञान बुद्धि में बैठ नहीं सकता. ಬಾಬಾ ಹೇಳ್ತಾರೆ, ಮೊದಲನೇ ಶ್ರೀಕೃಷ್ಣನ ತಂದೆ ತಾಯಿಗಳ ಪುರುಷಾರ್ಥ ಕೃಷ್ಣನ ಸಮಾನ ಇರೋದಿಲ್ಲ. ಆದ್ದರಿಂದ ಅವರ ಹೆಸರು ಪ್ರಸಿದ್ಧಿಯಾಗೋದಿಲ್ಲ. ಶ್ರೀಕೃಷ್ಣನ ಹೆಸರು ಪ್ರಸಿದ್ಧಿಯಾಗ್ತದೆ. ಇನ್ನು ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಯಾವ ಮಕ್ಕಳು ನಿರ್ವಿಕಾರಿಯಾಗಿರ್ತಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗ್ತದೆ. ಇಲ್ಲದಿದ್ದರೆ ಆಗೋದಿಲ್ಲ. ಬುದ್ಧಿ ಕಾ ತಾಲ ಖುಲ್ತಾ ಹಿ ತಬ್ ಹೇ ಜಬ್ ಪವಿತ್ರ ರಹತೆ. ಬುದ್ಧಿಯ ಬೀಗ ಯಾವಾಗ ತೆರೀತದೆ ಅಂದರೆ ಯಾವಾಗ ಮಕ್ಕಳು ಪವಿತ್ರತೆಯಿಂದ ಇರ್ತಾರೆ, ಪವಿತ್ರ ಆಗ್ತಾರೆ, ಆಗ ಮಾತ್ರ ಬುದ್ಧಿಯ ಬೀಗ ತೆರೀತದೆ. ಅಪವಿತ್ರ ಬನನೆ से सब बुद्धि से निकल जाएगा. बहुत बच्चे फारकती दे देते, पढ़ाई को ही छोड़ देते. ಅಪವಿತ್ರ ಆದಾಗ ಕೇಳಿದ ಜ್ಞಾನ ಬುದ್ಧಿಯಿಂದ ಹೊರಗೆ ಹೋಗ್ತದೆ. ಬಹಳ ಮಕ್ಕಳು ಡೈವೋರ್ಸ್ ಕೊಟ್ಟು ಹೋಗಿಬಿಡ್ತಾರೆ. ಅಭ್ಯಾಸ ಮಾಡುವುದನ್ನೇ ಬಿಟ್ಬಿಡ್ತಾರೆ. ವಹ ಫಿರ್ ಕಭಿ ಕಿಸ್ಕೋ ಜ್ಞಾನ ಸುನಾ ನ ಸಕೆ. ಪತೀತ ಬನ್ ಜಾತೆ ಹೇ, ಖಾನ್ ಪಾನ್ ಭಿ ಗಂದಾ ಖಾತೆ. ಯಾವ ಮಕ್ಕಳು ತಂದೆಯ ಕೈಯನ್ನು ಬಿಟ್ಟು ಹೋಗ್ತಾರೆ ಅವರು ಪತಿತ ಆಗಿಬಿಡ್ತಾರೆ. ಅವರ ಊಟ ಪಾನೀಯೂ ಸಹ ಅಶುದ್ಧ ಆಗಿಬಿಡ್ತದೆ. ಅವರು ತಾಮಸಿಕ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಮಾಯಾವಿ ಮನುಷ್ಯರ ಜೊತೆಗೆ ಹೋಗಿ ಸೇರಿಕೊಳ್ತಾರೆ. ಮಾಯಾವಿ ಮನುಷ್ಯೋं से जाकर मिलते, उनके गले घुट जाते. यह बात भी ಶಾಸ್ತ್ರೋ ಮೇ. ಅವರ ಗಂಟಲು ಕಟ್ಟಿಬಿಡ್ತದೆ. ಅವರಿಂದ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಶಾಸ್ತ್ರಗಳಲ್ಲಿಯೂ ಸಹ ಇದರ ವರ್ಣನೆ ಇದೆ.
वृंदावन में रास आदि होती थी, मना कर देते थे, किसको सुनाएंगे तो गला घुट जाएगा। है यह ज्ञान की बात, अगर फारकती दी जाकर निंदा करते हैं तो गला घुट जाता है. ಭಕ್ತಿ ಮಾರ್ಗದಲ್ಲೂ ಸಹ ಬರೆದಿದ್ದಾರೆ, ವೃಂದಾವನದಲ್ಲಿ ಶ್ರೀಕೃಷ್ಣ ಮತ್ತು ಗೋಪಗೋಪಿಯರು ನೃತ್ಯ ಮಾಡ್ತಿದ್ರು. ಆ ನೃತ್ಯದ ಬಗ್ಗೆ ನಿಂದನೆ ಮಾಡುವಂಥವರ ಗಂಟಲು ಕಟ್ಟಿಬಿಡ್ತಿತ್ತು. ಅವರಿಗೆ ಮಾತೇ ಬರ್ತಿರಲಿಲ್ಲ. ಇದು ಸಂಗಮ ಯುಗದ ವಿಷಯ ಆಗಿದೆ. ಯಾವ ಮಕ್ಕಳು ತಂದೆಗೆ ಡೈವೋರ್ಸ್ ಕೊಡ್ತಾರೆ, ತಂದೆಯ ನಿಂದನೆಗೆ ಕಾರಣ ಆಗ್ತಾರೆ, ಅವರ ಧ್ವನಿ ಕಟ್ಟಿಬಿಡ್ತದೆ. ಕಹತೆ ಹೇನ ಸದ್ಗುರು ಕಾ ನಿಂದಕ್ ಠೌರ್ ನ ಪಾಯ್. ಅದಕ್ಕೆ ಹೇಳ್ತಾರೆ, ಸದ್ಗುರುವಿನ ನಿಂದಕನಿಗೆ ಮೂರೂ ಲೋಕದಲ್ಲಿ ಸ್ಥಾನ ಇಲ್ಲ ಅಂತ. ಬಾಪ್ ಕಹತೆ ಸೃಷ್ಟಿ ಜಬ್ ಪತೀತ ಪುರಾನಿ ಹೋ ಜಾತಿ ಹೇ ತಬ್ ಮೈ ಆತ. ಬಾಬಾ ಹೇಳ್ತಾರೆ, ಜಗತ್ತು ಪತಿತ ಹಳೇದಾದಾಗ ನಾನು ಬರ್ತೀನಿ. ಮನುಷ್ಯೋं को तमो प्रधान बनना ही है, जो कर्तव्य करेंगे वो उल्टा ही करेंगे, क्योंकि उल्टी मत मिल रही. ಮನುಷ್ಯರು ತಮೋಪ್ರಧಾನ ಆಗಲೇಬೇಕಿತ್ತು, ಆಗಿದ್ದಾರೆ. ಆ ಕಾರಣದಿಂದ ಮಾಡುವ ಎಲ್ಲ ಕೆಲಸಗಳನ್ನು ಉಲ್ಟಾ ಮಾಡ್ತಾ ಇದ್ದಾರೆ. ಮನುಷ್ಯರು ಮನುಷ್ಯರಿಗೆ ಉಲ್ಟಾ ಮತ ಕೊಡ್ತಿದ್ದಾರೆ. ಶ್ರೀಮತ ಹೈ ನಹಿ, ಉಲ್ಟಿ ಮತ ಪತಿತ ಭ್ರಷ್ಟಾಚಾರಿ ಬನಾತಿ ಹೈ. ಯಾವ ಮನುಷ್ಯರಿಗೂ ಸಹ ಕಲಿಯುಗದಲ್ಲಿ ಶ್ರೀಮತ ದೊರೀತಿಲ್ಲ. ಅಲ್ಲಿ ಶ್ರೀಮತನೇ ಇಲ್ಲ, ಅಲ್ಲಿ ಇರುವುದು ಉಲ್ಟಾ ಮತ. ಉಲ್ಟಾ ಮತದಿಂದ ಮನುಷ್ಯರು ಪತಿತ ಭ್ರಷ್ಟಾಚಾರಿ ಆಗಿಬಿಡ್ತಾರೆ. आगे भ्रष्टाचारी अक्षर ही नहीं था. सन्यासी विकारों का संन्यास करते हैं पावन बनने के लिए. ಮೊದಲು ದ್ವಾಪರ ಯುಗದಲ್ಲೂ ಸಹ ಭ್ರಷ್ಟಾಚಾರಿ ಎಂಬ ಶಬ್ದನೇ ಇರಲಿಲ್ಲ. ಸನ್ಯಾಸಿಗಳು ವಿಕಾರಗಳನ್ನು ತ್ಯಾಗ ಮಾಡಿ ಪಾವನ ಆಗೋದಕ್ಕಾಗಿಯೇ ಅರಣ್ಯಕ್ಕೆ ಹೋಗ್ತಿದ್ರು, ಸನ್ಯಾಸ ಮಾಡ್ತಿದ್ರು. ಆಗ ಯಾರೂ ಅಷ್ಟೊಂದು ಭ್ರಷ್ಟಾಚಾರಿ ಆಗಿರಲಿಲ್ಲ. तो पहले यह बात समझानी है कि परमात्मा से तुम्हारा क्या संबंध है. सब भगवान को याद करते. भगवान कहते, मुझे सब भक्त प्रिय है, क्योंकि उन सब को मुझे ही गति सद्गति देनी है. ಬಾಬಾ ಹೇಳ್ತಾರೆ, ಮೊದಲು ಜನರಿಗೆ ಪ್ರಶ್ನೆ ಕೇಳ್ರಿ, ಪರಮಾತ್ಮನ ಜೊತೆಗೆ ನಿಮಗೆ ಏನು ಸಂಬಂಧ ಇದೆ? ನೀವು ಅವನನ್ನು ನೆನಪು ಮಾಡ್ತೀರಿ ಅಂದ ಮೇಲೆ ನಿಮಗೂ ಅವನಿಗೂ ಸಂಬಂಧ ಇರಬೇಕಲ್ವಾ? ಆ ಪರಮಾತ್ಮನೇ ಬಂದು ಹೇಳ್ತಿದ್ದಾನೆ, ನನಗೆ ಎಲ್ಲ ಭಕ್ತರ ಮೇಲೆ ಪ್ರೀತಿ ಇದೆ, ಎಲ್ಲ ಭಕ್ತರು ನನಗೆ ಪ್ರಿಯ ಆಗಿದ್ದಾರೆ. ಯಾಕೆ ಅಂದರೆ ನನ್ನಿಂದನೇ ಎಲ್ಲರಿಗೂ ಗತಿ ಸದ್ಗತಿ ಸಿಗಲಿದೆ. ನಾನೇ ಬಂದು ಎಲ್ಲರಿಗೂ ಗತಿ ಸದ್ಗತಿ ಕೊಡಬೇಕಾಗ್ತದೆ. ವಹ ಸಮಜ್ತೆ ಹೇ ಭಗವಾನ್ ಆಕರ್ ಭಕ್ತೋಂ ಕೋ ಭಕ್ತಿ ಕಾ ಫಲ್ ದೇತೆ, इसलिए भगत भगवान को प्रिय है. बाबा समझाते, तुमने दुर्गति को पाया, अब मैं सद्गति देने आया हूँ. भक्ति के बाद भगवान को आना है जरूर. मुझे तुमको ही पहले भक्ति का फल देना पड़ता है. ಬಾಬಾ ಹೇಳ್ತಾರೆ, ಯಾರು ನನ್ನ ಹಳೇ ಭಕ್ತರಾಗಿರ್ತಾರೆ ಅವರಿಗೆ ನಾನು ಮೊದಲು ಜ್ಞಾನ ಕೊಡ್ತೀನಿ, ಮೊದಲು ಸದ್ಗತಿ ಅವರಿಗೆ ಕೊಡ್ತೀನಿ. ಭಕ್ತಿಯ ಫಲ ಅಂದ್ರೇ ಜ್ಞಾನ. ಯಾರು ಪ್ರಾರಂಭದಿಂದ ಭಕ್ತಿ ಮಾಡಿರ್ತಾರೆ ಅವರೇ ಬಂದು ಮೊದಲು ಈ ಜ್ಞಾನ ಕೇಳ್ತಾರೆ.
शुरू से लेकर मेरे भक्त और कोई है नहीं, वह तो अनेकों की भक्ति करते। तुम मेरे प्यारे बच्चे हो, तुम मालिक थे, फिर माया रावण ने तुम पर जीत पाली, फिर ಭಕ್ತಿ ಶುರು हो गई. ಬಾಬಾ ಹೇಳ್ತಾರೆ, ನೀವೇ ನನ್ನ ನಿಜವಾದ ಭಕ್ತರು, ಉಳಿದವರು ದೇವತಾ ಭಕ್ತರು. ಅವರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ. ನೀವು ಮಕ್ಕಳು ಮಾತ್ರ ನನ್ನೊಬ್ಬನನ್ನೇ ಪೂಜಿಸ್ತಾ ಬಂದಿದ್ದೀರಿ. ಯಹ ಭಿ ಡ್ರಾಮಾ ಹೈ. मैं तो सबकी सदगति करता हूँ, लेकिन अब तुम मेरी मत पर चलते हो ना. मत देने के लिए जरूर मुझे आना पड़ता है. ಇದು ನಾಟಕ. ನಾನೇನೋ ಎಲ್ಲರಿಗೂ ಸದ್ಗತಿ ಕೊಡ್ತೀನಿ, ಆದರೆ ಯಾವ ಮಕ್ಕಳು ನನ್ನ ಮತದಂತೆ ನಡೀತಾರೆ ಅವರಿಗೆ ಆ ಸದ್ಗತಿಯಲ್ಲೂ ಸಹ ಶ್ರೇಷ್ಠವಾದ ಸ್ಥಾನ ಕೊಡ್ತೀನಿ. ಶ್ರೀಮತ ಕೊಡೋದಕ್ಕಾಗಿಯೇ ನಾನು ಈ ಸೃಷ್ಟಿಗೆ ಬರಬೇಕಾಗ್ತದೆ. नहीं तो कैसे सदगति का रास्ता बताऊं. मैं इस पहले नंबर के भगत के तन में आता हूँ. ನಾನು ಬರದಿದ್ದರೆ ನಿಮಗೆ ಸದ್ಗತಿಯ ದಾರಿ ಯಾರು ತೋರಿಸಬೇಕು? ಅದಕ್ಕೆ ಬಾಬಾ ಹೇಳ್ತಾರೆ, ನಂಬರ್ 1 ಭಕ್ತ ಯಾರಾಗಿದ್ರು ಅವರ ದೇಹದಲ್ಲಿ, ತನುವಿನಲ್ಲಿ ನಾನು ಬರ್ತೀನಿ. ಯಹ ಹೇ ನಂದಿಗಣ್. ಶಿವ ಕೆ ಮಂದಿರ್ ಮೇ ಸಾಮ್ನೆ ನಂದಿಗಣ್ ರಕ್ತೆ. ಬ್ರಹ್ಮ ಬಾಬಾ ನಂದಿಯಾಗಿದ್ದಾರೆ. ಆದ್ದರಿಂದ ಶಿವನ ಮಂದಿರದಲ್ಲಿ, ಶಿವನ ಮುಂದೆ ಪ್ರತಿಯೊಂದು ದೇವಸ್ಥಾನದಲ್ಲಿ ನಂದಿ ಇಟ್ಟಿರ್ತಾರೆ. अब विचार करो, परमात्मा बैल के तन में तो नहीं आएगा. ರಾಜಯೋಗ ಬೈಲ ದ್ವಾರ कैसे ಸಿಖಾऊंगा. ಈಗ ವಿಚಾರ ಮಾಡ್ರಿ, ಪರಮಾತ್ಮ ಎಂದಾದರೂ ಎತ್ತಿನ ದೇಹದಲ್ಲಿ ಬರ್ತಾನೇನು? ಎತ್ತಿನ ದೇಹದಲ್ಲಿ ಬಂದರೆ ರಾಜಯೋಗ ಹೇಗೆ ಕಲಿಸ್ಲಿಕ್ಕಾಗ್ತದೆ? ಜ್ಞಾನಸಾಗರ್ ಬೈಲ ಮೇ ಬೈಠ ಕ್ಯಾ ಕರೆಂಗೆ. ಜ್ಞಾನಸಾಗರ ತಂದೆ ಎತ್ತಿನಲ್ಲಿ ಕುಳಿತು ಏನು ಮಾಡ್ತಾರೆ? ಅಭಿ ತುಮ್ ಜ್ಞಾನವಾನ್ ಬಂತೆ. ಆ ಜ್ಞಾನಸಾಗರ ತಂದೆಗೆ ಮಾತನಾಡುವುದಕ್ಕಾಗಿ ಮಾನವ ದೇಹನೇ ಬೇಕಾಗ್ತದೆ. ಮಾನವ ದೇಹದಲ್ಲಿ ಬಂದು ನಿಮ್ಮೆಲ್ಲರಿಗೂ ಪರಮಾತ್ಮ ಜ್ಞಾನ ಕೊಡ್ತಾನೆ. ಅದರಿಂದ ನೀವು ಜ್ಞಾನವಂತರಾಗ್ತೀರಿ. ಶ್ರೀಮತ್ ಪರ್ ಚಲ್ಕರ್ ಲಕ್ಷ್ಮೀ ನಾರಾಯಣ್ ಸೂರ್ಯವಂಶಿ ರಾಜಾ ರಾಣಿ ಬನ್ ರಹೆ. ಶ್ರೀಮತದಂತೆ ನಡೆದು ನೀವು ಲಕ್ಷ್ಮೀನಾರಾಯಣ ಸೂರ್ಯವಂಶದ ರಾಜಾ ರಾಣಿ ಆಗ್ತಾ ಇದ್ದೀರಿ. उस राजधानी को कोई हमसे छीन न सके, न कोई तूफान लग सके. ಪರಮಾತ್ಮ ಕೊಡುವ ಆಸ್ತಿ ಅವಿನಾಶಿ ಆಸ್ತಿ. ಅವನು ಕೊಡುವಂತಹ ಆ ರಾಜಧಾನಿಯನ್ನು, ರಾಜ್ಯ ಭಾಗ್ಯವನ್ನು ನಮ್ಮಿಂದ ಯಾರೂ ಕಸ್ಕೊಳ್ಳೋದಿಲ್ಲ. ಆ ರಾಜ್ಯದಲ್ಲಿ ಯಾವುದೇ ರೀತಿಯ ಬಿರುಗಾಳಿ ಆಗಲಿ, ವಿಘ್ನಗಳಾಗಲಿ, ಸಮಸ್ಯೆಗಳಾಗಲಿ ಬರೋದಿಲ್ಲ. ಹಮ್ ಅಮರಪುರಿ ಕೆ ಮಾಲಿಕ್ ಬಂತೆ. ಯಹ ಮೃತ್ಯು ಲೋಕ ಹೈ. ಅಮರನಾಥ ಬಾಬಾ ಹಿ ಕಾಲ್ ಪರ್ ಜೀತ ಪಹನಾನೆ ವಾಲಾ ಹೈ. ನಾವು ಅಮರಪುರಿಯ ಮಾಲೀಕ ಆಗ್ತೀವಿ. ಇದು ಮೃತ್ಯು ಲೋಕ. ಅಮರನಾಥ ತಂದೆ ನಮ್ಮನ್ನು ಕಾಲದ ಮೇಲೆ ವಿಜಯಿ ಮಾಡ್ತಾರೆ. ಉನ್ಕಾ ಪಾರ್ಟ್ ಅಲಗ್ ಹೈ. ಪರಮಾತ್ಮನು ಅಕಾಲ ಮೂರ್ತಿ, ನಮ್ಮನ್ನು ಸಹ ಅಕಾಲ ಮೂರ್ತಿಯನ್ನಾಗಿ ಮಾಡ್ತಾರೆ. 2 ಯುಗಗಳವರೆಗೆ ನಾವು ಕಾಲಕ್ಕೆ ಅಧೀನ ಆಗೋದಿಲ್ಲ. ಪರಮಾತ್ಮನ ಪಾತ್ರನೇ ಬೇರೆ ಆಗಿದೆ. ತುಮ್ ಸಬ್ ಪಾರ್ವತಿಯಾ ಹೋ, ಮೈ ಅಮರನಾಥ ಹೂಂ. ಹಮ್ ಕಭಿ ಜನ್ಮ ಮರಣ ಮೇ नहीं आते. अमरपुरी स्वर्ग का मालिक तुमको बनाता हूँ. भारतवासियों को
ವೈಕುಂಠ ಪರ್ ಬಹುತ್ ಪ್ಯಾರೆ. ನೀವೆಲ್ಲರೂ ಆತ್ಮ ಪಾರ್ವತಿಯರು, ನಾನು ಅಮರನಾಥ. ನಾನು ಎಂದೂ ಜನ್ಮ ಮರಣದಲ್ಲಿ ಬರೋದಿಲ್ಲ. ಅಮರಪುರಿಯ ಮಾಲೀಕನೂ ಆಗೋದಿಲ್ಲ. ನಿಮಗೆ ಅಮರಪುರಿ ಸ್ವರ್ಗದ ಮಾಲೀಕ ಮಾಡ್ತೀನಿ. ನೀವೇ ಪ್ರತಿ ಕಲ್ಪದಲ್ಲಿ ಆ ಸ್ವರ್ಗ ಅಥವಾ ವೈಕುಂಠಕ್ಕೆ ಮಾಲೀಕರಾಗ್ತೀರಿ. ಆ ಕಾರಣದಿಂದ ಭಾರತವಾಸಿಗಳಿಗೆ ಸ್ವರ್ಗದ ಮೇಲೆ, ವೈಕುಂಠದ ಮೇಲೆ ಬಹಳ ಪ್ರೀತಿ ಇದೆ. ಕಹತೆ ಹೇ ಫಲಾನಾ ವೈಕುಂಠವಾಸಿ ಹುआ, ಬಹುತ್ ಮುಖ मीठा कर दिया. अब ವೈಕುಂಠ ಸಚ್ಮುಚ್ ತೋ ಸತ್ಯುಗ್ ಮೇ ಹೋಗಾ. ಎಲ್ಲರಿಗೂ ಸ್ವರ್ಗ ಇಷ್ಟ ಇರುವ ಕಾರಣ ದೇಹ ಬಿಟ್ಟವರೆಲ್ಲ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಹಾಗಾದರೆ ಆ ಸಮಯದಲ್ಲಿ ಮುಖದಲ್ಲಿ ಏನಾದರೂ ಸಿಹಿ ಹಾಕ್ಕೊಳ್ಬೇಕಲ್ವಾ? ಬಾಯಿ ಸಿಹಿ ಆಗಬೇಕು. ಬದಲಾಗಿ ಎಲ್ಲರೂ ದುಃಖ ಪಡ್ತಾರೆ. ಯಾಕೆ ಅಂದರೆ ಸ್ವರ್ಗ ಯಾವ ಸಮಯದಲ್ಲಿ ಇತ್ತು, ಹೇಗೆ ಇತ್ತು ಎಂಬ ಸ್ಪಷ್ಟವಾದ ಜ್ಞಾನ ಯಾರಿಗೂ ಗೊತ್ತಿಲ್ಲ. जब सतयुग है तो पुनर्जन्म सतयुग में लेते, त्रेता में आते तो पुनर्जन्म त्रेता में लेते, द्वापर में आते तो पुनर्जन्म द्वापर में लेते. परंतु ऐसे थोड़े ही हो सकता जो मरेंगे कलयुग में पुनर्जन्म सतयुग में लेंगे. नहीं. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ದೇಹ ಬಿಡೋರು ಮತ್ತೆ ಸತ್ಯಯುಗದಲ್ಲಿನೇ ಪುನರ್ಜನ್ಮ ಪಡ್ಕೊಳ್ತಾರೆ. ತ್ರೇತಾಯುಗದಲ್ಲಿ ದೇಹ ಬಿಡೋರು ತ್ರೇತಾಯುಗದಲ್ಲಿಯೇ ಹುಟ್ಟಿ ಬರ್ತಾರೆ. ದ್ವಾಪರ ಯುಗದಲ್ಲಿ ದೇಹ ಬಿಡೋರು ದ್ವಾಪರ ಯುಗದಲ್ಲಿನೇ ಪುನರ್ಜನ್ಮ ಪಡ್ಕೊಳ್ತಾರೆ. ಹಾಗಾದರೆ ಕಲಿಯುಗದಲ್ಲಿ ದೇಹ ಬಿಡೋರು ಅದು ಹೇಗೆ ಸತ್ಯಯುಗಕ್ಕೆ ಹೋಗ್ತಾರೆ, ಹೇಗೆ ಸ್ವರ್ಗವಾಸಿ ಆಗ್ತಾರೆ? ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸ್ವರ್ಗ ಮೇ ಜನಮ್ ಲೇತೆ ರಹೆ ಇಸ್ಕಾ ಮದಾರ್ ಹೇ ಪಢಾಯಿ ಪರ್. ಬಾಪ್ ಕಹತೆ ಮೈ ತುಮಕೋ ಸೃಷ್ಟಿ ಕಾ ಮಾಲಿಕ್ ಬನಾತಾ ಹೂಂ, ಮೈ ನಿಷ್ಕಾಮಿ. ಸ್ವರ್ಗದಲ್ಲಿ ಪುನರ್ಜನ್ಮ ಪಡ್ಕೋಬೇಕಂದ್ರೆ ಆ ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡಬೇಕು, ಅಭ್ಯಾಸ ಮಾಡಬೇಕು. ಬಾಬಾ ಹೇಳ್ತಾರೆ, ನಾನು ನಿಮಗೆ ಸೃಷ್ಟಿಯ ಮಾಲೀಕ ಮಾಡ್ತೀನಿ. ನಾನು ನಿಷ್ಕಾಮಿಯಾಗಿದ್ದೇನೆ, ನಿಸ್ವಾರ್ಥಿಯಾಗಿದ್ದೇನೆ. ಹಮ್ ವಿಶ್ವ ಕಾ ಮಾಲಿಕ್ ನಹಿ ಬಂತೆ. ತುಮ್ ಸ್ವರ್ಗ ಮೇ ಜಾತೆ ಹೋ ತೋ ಮೈ ವಿಶ್ರಾಮಿ ಹೋ ಜಾತಾ ಹೂಂ. ನಾನು ವಿಶ್ವದ ಮಾಲೀಕ ಆಗೋದಿಲ್ಲ. ನಿಮಗೆ ಸ್ವರ್ಗಕ್ಕೆ ಕಳಿಸಿ ನಾನು ಪರಮಧಾಮದಲ್ಲಿ ವಿಶ್ರಾಮಿ ಆಗ್ತೀನಿ, ವಿಶ್ರಾಂತಿಯಲ್ಲಿ ಇರ್ತೇನೆ. मैं चक्र में नहीं आता हूँ. इस ईश्वरीय जन्म के बाद तुम दैवी गोद में जन्म ले. ನಾನು ಚಕ್ರದಲ್ಲಿ ಬರೋದಿಲ್ಲ. ಈ ಈಶ್ವರೀಯ ಜನ್ಮದ ನಂತರ ನೀವು ದೈವಿ ಮಡಿಲಿನಲ್ಲಿ ಬರ್ತೀರಿ. ಅಭಿ ತುಮ್ ಜನ್ಮ ಜನ್ಮಾಂತರ ಆಸುರಿ ಗೋದ ಮೇ ಜನ್ಮ ಲೇತೆ ಹೋ. ದ್ವಾಪರ ಯುಗದಿಂದ ನೀವು ಜನ್ಮ ಜನ್ಮಾಂತರದವರೆಗೆ ಆಸುರಿ ಮಡಿಲಿಗೆ ಹೋಗಿದ್ರಿ. ಆಸುರಿ ತಂದೆ ತಾಯಿಗಳ ಹತ್ತಿರ ಜನ್ಮ ಪಡೆದಿದ್ರಿ. ಮುಂದೆ ದೈವಿ ತಂದೆ ತಾಯಿಗಳ ಹತ್ತಿರ ಜನ್ಮ ತಗೊಳ್ತೀರಿ. सतयुग में सब श्रेष्ठाचारी होते हैं. अब तुम श्रीमत से श्रेष्ठाचारी बन रहे हो. वहाँ विष होता नहीं. यहाँ भल सन्यासी है, परंतु जन्म तो विकारों से लेते हैं ना. सतयुग में विकारों से जन्म नहीं होता, नहीं तो उन्हों को संपूर्ण निर्विकारी कह न सके. वहाँ माया होती नहीं. परंतु यह बातें भी जब किसकी बुद्धि में बैठे. ಶ್ರೀಮತದಿಂದ ನೀವು ಶ್ರೇಷ್ಠಾಚಾರಿ ಆಗ್ತಾ ಇದ್ದೀರಿ. ಅಲ್ಲಿ ವಿಷ ಇರೋದಿಲ್ಲ,
ಇಲ್ಲಿ ಸನ್ಯಾಸಿಗಳು ಬಲೆ ಪವಿತ್ರತೆಯಿಂದ ಇರ್ತಾರೆ, ಆದರೆ ಜನ್ಮ ತೆಗೆದುಕೊಳ್ಳೋದು ವಿಕಾರದಿಂದನೇ ಜನ್ಮ ತಗೊಳ್ತಾರೆ. ಸತ್ಯಯುಗದಲ್ಲಿ ಈ ವಿಕಾರಗಳು ಇರೋದಿಲ್ಲ. ಆದ್ದರಿಂದ ಅವರಿಗೆ ಸಂಪೂರ್ಣ ನಿರ್ವಿಕಾರಿಗಳು ಅಂತ ಹೇಳಲಾಗ್ತದೆ. ಅಲ್ಲಿ ಮಾಯೆ ಇರೋದಿಲ್ಲ. ಆದರೆ ಈ ಎಲ್ಲ ವಿಚಾರಗಳು ಮಕ್ಕಳ ಬುದ್ಧಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಗೋದು ಯಾವಾಗ ಅಂದರೆ ಬುದ್ಧಿಯಲ್ಲಿ ಧಾರಣೆ ಆದಾಗ. ಅಬ್ ಬಾಬಾ ಕಹತೆ ಬಚ್ಚೆ ತುಮಕೋ ಘರ್ ಜಾನಾ ಹೈ, फिर स्वर्ग में आकर राज्य करना है. आत्माएं परम धाम से आती है पार्ट बजाने. जब तक पतित पावन आकर लिबरेट न करे तब तक एक भी जा नहीं सकता. ಈಗ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನೀವು ಮನೆಗೆ ಹೋಗಬೇಕಾಗಿದೆ. ಅಲ್ಲಿಂದ ನೀವು ಸ್ವರ್ಗದಲ್ಲಿ ಬಂದು ರಾಜ್ಯ ಮಾಡೋರಿದ್ದೀರಿ. ಪರಮಧಾಮದಿಂದ ಎಲ್ಲ ಆತ್ಮರು ತಮ್ಮ ಸಮಯದ ಅನುಸಾರವಾಗಿ, ಕರ್ಮದ ಅನುಸಾರವಾಗಿ ಬಂದು ನಾಟಕದಲ್ಲಿ ಪಾತ್ರ ಮಾಡ್ತಾರೆ. ಬಂದವರು ಪತಿತ ಪಾವನ ತಂದೆ ಬರೋ ತನಕ ಯಾರೂ ವಾಪಸ್ ಹೋಗೋದಿಲ್ಲ. ಗಪೋಡ ಮಾರ್ತೆ ರಹತೆ ಫಲಾನಾ ಪಾರ್ ನಿರ್ವಾಣ ಗಯಾ. बाप आकर सब बातें अच्छी रीति समझाते. पहले पहले समझाओ परमपिता परमात्मा से तुम्हारा क्या संबंध है. दूसरे किसको यह भी प्रश्न पूछने आएगा नहीं. तुम कल्प कल्प पत्थर बुद्धि से पारस बुद्धि और पारस बुद्धि से पत्थर बुद्धि बनते आए हो. ಮೊದಲು ಬಂದವರಿಗೆ ಪ್ರಶ್ನೆ ಕೇಳ್ರಿ, ಪರಮಾತ್ಮನ ಜೊತೆಗೆ ನಿಮಗೇನು ಸಂಬಂಧ ಇದೆ ಅಂತ. ತಂದೆಯ ಮಕ್ಕಳ ವಿನಃ ಈ ಪ್ರಶ್ನೆಯನ್ನು ಯಾರೂ ಕೇಳೋದಿಲ್ಲ. ಕಲ್ಪಕಲ್ಪಕ್ಕೂ ನೀವೇ ಮಕ್ಕಳು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಆಗ್ತೀರಿ, ಪಾರಸ ಬುದ್ಧಿಯಿಂದ ಮತ್ತೆ ಕಲ್ಲು ಬುದ್ಧಿ ಆಗ್ತೀರಿ. यह अच्छी रीति समझाया जाता है, परंतु जबकि निश्चय बैठे बरोबर शिव बाबा के हम बच्चे. बाबा कहते, मैं आया हूँ तुमको सुखधाम ले ಚಲೇಂಗೆ ನಾ. ಬಾಬಾ ಹೇಳ್ತಾರೆ, ತಂದೆ ಹೇಳುವ ಎಲ್ಲ ಮಾತುಗಳು ಅರ್ಥ ಆಗೋದು ಯಾವಾಗ ಅಂದರೆ ಸಂಪೂರ್ಣ ನಿಶ್ಚಯ ಆದಾಗ. ಮೊದಲನೇದಾಗಿ ನಿಶ್ಚಯ ಬರಬೇಕು, ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಅಂತ. ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ. ಬರ್ತೀರಿ ತಾನೆ? ವಹಾ ಯಹ ವಿಷ ನಹಿ ಮಿಲೇಗ. ಆ ಸುಖಧಾಮದಲ್ಲಿ ನಿಮಗೆ ಈ ವಿಕಾರದ ವಿಷ ಸಿಗೋದಿಲ್ಲ. ಮೂಲ ಬಾತ್ ಹೇ पवित्रता की. कल्प पहले जो पवित्र रहे थे वह अब भी रह सकते हैं. ಮೂಲ ವಿಷಯ ಆಗಿದೆ ಪವಿತ್ರತೆಯ ವಿಷಯ. ಯಾರು ಕಲ್ಪದ ಹಿಂದೆ ಪವಿತ್ರ ಆಗಿದ್ರು ಅವರು ಈಗಲೂ ಸಹ ಪವಿತ್ರ ಆಗಿ ಇರ್ತಾರೆ. ಬಹುತ್ ಬಚ್ಚಿಯಾँ लिखती है, बाबा पता नहीं कब बंधन टूटेगा. युक्ति बताओ. बाबा कहते, बच्चे बंधन टूटेगा अपने टाइम पर. बाबा क्या करेंगे? ಬಂಧನದಲ್ಲಿ ಇರುವಂಥ ಮಾತೆಯರು ತಂದೆಗೆ ಕೇಳ್ತಾರೆ, ಬಾಬಾ ನಮ್ಮ ಬಂಧನ ದೂರ ಆಗುವುದು ಯಾವಾಗ ಅಂತ. ಬಾಬಾ ಹೇಳ್ತಾರೆ, ಸಮಯ ಬಂದಾಗ ನಿಮ್ಮ ಬಂಧನ ದೂರ ಆಗುವುದು. ಅದರಲ್ಲಿ ನಾನೇನು ಮಾಡಲಿ? एक बंधन भल छूट जाए फिर बच्चों आदि में मोह पड़ जाता है. ಭಲೆ ಪತಿಯ ಬಂಧನದಿಂದ ನೀವು ಮುಕ್ತ ಆಗಬಹುದು,
ಆದರೆ ನಂತರ ನಿಮಗೆ ಮಕ್ಕಳ ಮೇಲೆ ಮೋಹ ಬರ್ತದೆ. ಆ ಮೋಹದ ಬಂಧನದಲ್ಲಿ ಸಿಕ್ಕಾಕೊಳ್ತೀರಿ. इन सब से बुद्धि निकालने में बड़ी मेहनत लगती. कई तो और ही ಜಾಸ್ತಿ ಮೋಹ में आ जाते. ಈ ಎಲ್ಲ ವಿಷಯಗಳಿಂದ, ವಿಕಾರಗಳಿಂದ ಬುದ್ಧಿಯನ್ನು ತೆಗೆದುಹಾಕಲಿಕ್ಕೆ ಬಹಳ ಪರಿಶ್ರಮ ಬೇಕು. ಮಾತೆಯರಲ್ಲಿ ಕೆಲವರು ಜ್ಞಾನಕ್ಕೆ ಬಂದ ನಂತರನೂ ಮೋಹಕ್ಕೆ ಒಳಗಾಗ್ತಾರೆ. ಇನ್ನೂ ಮೋಹ ಜಾಸ್ತಿ ಆಗ್ತದೆ. ಬಹುತ್ ಹೈ ಜೋ ಮೋಹ ಮೇ ಲಟಕ್ ಪಡ್ತೆ. ಬಾಬಾ ಕಹತೆ ತುಮ ಮೋಹ ಏಕ ಬಾಪ ಮೇ ರಖೋ. ಕಾಮ ಕ್ರೋಧ ಬಿಡ್ತಾರೆ, ಆದರೆ ಹೆಚ್ಚಿನ ಮೋಹದಲ್ಲಿ ಅಂಟ್ಕೊಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮಗೆ ಒಬ್ಬ ತಂದೆಯ ಮೇಲೆ ಮಾತ್ರ ಮೋಹ ಇರಬೇಕು. ಆಗ ಮಾತ್ರ ನಿಮ್ಮಲ್ಲಿ ಧಾರಣೆ ಆಗುವುದು. कोई ज्ञान उठा नहीं सकते हैं तो ಭಾಗಂತಿ ಹೋ ಜಾತೆ. ಯಾರಿಗೆ ಜ್ಞಾನದ ಧಾರಣೆ ಆಗೋದಿಲ್ಲ ಅವರು ತಂದೆಯ ಕೈ ಬಿಟ್ಟು ಓಡಿ ಹೋಗ್ತಾರೆ. ಫಿರ್ ನಾಮ ಬದ್ನಾಮ್ ಹೋ ಜಾತಾ ಹೈ. ಡ್ರಾಮಾ ಮೇ ಕಲ್ಪ ಪಹಲೆ ಭಿ ಯಹ ಹುವಾ ಥಾ. ಯಾವ ಮಕ್ಕಳು ಬಹಳ ದಿನಗಳವರೆಗೆ ಶಾಲೆಗೆ ಬಂದು ಅಭ್ಯಾಸ ಮಾಡಿ ನಂತರ ತಂದೆಯ ಕೈಯನ್ನು ಬಿಟ್ಟು ಹೋಗ್ತಾರೆ, ಅವರಿಂದ ಅಪಪ್ರಚಾರ ಆಗ್ತದೆ. ಸಂಸ್ಥೆಗೆ ಹಾಗೂ ತಂದೆಗೆ ನಿಂದನೆ ಆಗ್ತದೆ. ಆದರೆ ನಾಟಕದಲ್ಲಿ ಕಲ್ಪದ ಹಿಂದೆಯೂ ಸಹ ಇದೇ ಥರ ನಡೆದಿತ್ತು. ಜೋ ಸೆಕೆಂಡ್ ಪಾಸ್ ಹುವಾ ವಹ ಡ್ರಾಮಾ. ನಾಟಕದಲ್ಲಿ ಏನಿತ್ತು ಅದೇ ಥರ ನಡೀತಾ ಇದೆ. ಯಾವ ಸೆಕೆಂಡ್ ಕಳೆದು ಹೋಗಿದೆಯೋ ಅದು ಪುನಃ ಮುಂದಿನ ನಾಟಕದಲ್ಲಿನೇ ಬರುವುದು. ಅಮ್ಮ ಮರೆ ತೋ ಹಲ್ವಾ ಖಾನಾ, ಬೀಬಿ ಮರೆ ತೋ ಭಿ ಹಲ್ವಾ ಖಾನಾ, ಕಚ್ಚೆ ಕೋ ಥೋಡಾ ಝಟಕಾ ಆತಾ ಹೈ. ಬಾಬಾ ಹೇಳ್ತಾರೆ, ನೀವೆಷ್ಟು ನಿರ್ಮೋಹಿ ಆಗಬೇಕೆಂದರೆ ತಾಯಿ ಸತ್ತರೂ ಹಲ್ವಾ ತಿನ್ನಬೇಕು, ಹೆಂಡತಿ ಸತ್ತರೂ ಹಲ್ವಾ ತಿನ್ನಬೇಕು. ಆದರೆ ಯಾರು ಕಚ್ಚಾ ಇರ್ತಾರೆ ಅವರಿಗೆ ಯಾರಾದರೂ ದೇಹ ಬಿಟ್ಟಾಗ ಮನಸ್ಸಿಗೆ ಧಕ್ಕೆ ಆಗ್ತದೆ. ಬಹುತ್ ಸನ್ಯಾಸಿ ಭಿ ಐಸೆ ಹೋತೆ. ನಹಿ ಠಹರ್ ಸಕ್ತೆ ತೋ ಗೃಹಸ್ಥ ಮೇ ಚಲೆ ಜಾತೆ. ಅನೇಕ ಸನ್ಯಾಸಿಗಳಿಗೆ ಸನ್ಯಾಸ ದೀಕ್ಷೆ ತಗೊಂಡ ನಂತರನೂ ಹೆಂಡತಿ ಮಕ್ಕಳ ನೆನಪು ಬರ್ತದೆ. ಮತ್ತೆ ಅವರು ವಾಪಸ್ ಗೃಹಸ್ಥಕ್ಕೆ ಹೋಗಿಬಿಡ್ತಾರೆ. ಚಲನ್ ಹಿ ಐಸಿ ಹೋತಿ. ಯಹಾ ತೋ ಏಕ ಹಿ ಮುಖ್ಯ ಬಾತ್ ಹೈ. ಹಮ್ ಉಸ್ ಬಾಪ್ ಸೆ ವರ್ಸಾ ಲೇ ರಹೆ ಹೇ. तुम भी उनको पिता समझते हो. आकर स्वर्ग का वर्षा लो. एक ही बात है. सेकंड में जीवन मुक्ति. पिछाड़ी में थोड़ा ही समझाने से ಮನುಷ್ಯ ಝಟ್ ಸಮಜ್ ಜಾಯೇಂಗೆ. ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಬುದ್ಧಿಯ ಮೂಲಕ ವಿಕಾರಗಳನ್ನು ತ್ಯಾಗ ಮಾಡಿರಿ. ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ಳಿ. ಕ್ಷಣದಲ್ಲಿ ಜೀವನ ಮುಕ್ತಿ ಎಂಬ ಗಾಯನ ಇದೆ. ಅದರ ಅರ್ಥ ಜನರಿಗೆ ಗೊತ್ತಿಲ್ಲ. ಮುಂದೆ ಅನೇಕರು ಬಂದು ಈ ಜ್ಞಾನ ಕ್ಷಣದಲ್ಲಿ ತಿಳ್ಕೊಳ್ಳೋರಿದ್ದಾರೆ. ಅನೇಕ ಮತ है जिससे भारत भ्रष्ट बन गया है. फिर एक की मत से आधा कल्प के लिए भारत ಶ್ರೇಷ್ಠಾಚಾರಿ बनता है. ಭಾರತದಲ್ಲಿ ಇಂದು ಅನೇಕ ಮತಗಳಿವೆ. ಆ ಕಾರಣದಿಂದ ಭಾರತ ಭ್ರಷ್ಟ ಆಗಿದೆ, ಭ್ರಷ್ಟಾಚಾರಿ ಆಗಿದೆ. ಮತ್ತು ಪರಮಾತ್ಮನ ಶ್ರೇಷ್ಠ ಮತದಿಂದ ಅರ್ಧಕಲ್ಪಕ್ಕಾಗಿ ಭಾರತ ಶ್ರೇಷ್ಠಾಚಾರಿ ಆಗಿಬಿಡ್ತದೆ. ಶ್ರೇಷ್ಠ ಜರೂರ್ ಬಾಪ ಹಿ ಬನಾಯೆಂಗೆ. ಸಬ್ಕೋ ಪಾರ್ ಲೇ ಜಾನೆ ವಾಲಾ ಏಕ ಹಿ ಬಾಪ್ ಹೈ. ತೋ ಜರೂರ್ ಕೋಯಿ ಡುಬೋನೆ ವಾಲೆ ಭಿ ಹೋಂಗೇನ. ಎಲ್ಲರನ್ನೂ
ಪಾರು ಮಾಡುವಂಥವನು ಪರಮಾತ್ಮ ಆಗಿದ್ದಾನೆ. ಅಂದ ಮೇಲೆ ಮುಳುಗಿಸುವಂಥವನು ಒಬ್ಬನಿರಬೇಕಲ್ಲ. बाप तो सबको कहते विकारों का संन्यास करना ही पड़ेगा, तभी तुम पवित्र दुनिया के मालिक बन सके. ಪರಮಾತ್ಮ ವಿಷಯ ಸಾಗರದಿಂದ ದಾಟಿಸುವವನು, ರಾವಣ ವಿಷಯ ಸಾಗರದಲ್ಲಿ ಮುಳುಗಿಸುವವನು. ಈಗ ತಂದೆ ಬಂದು ಹೇಳ್ತಾರೆ, ಮಕ್ಕಳೇ, ವಿಕಾರಗಳನ್ನು ನೀವು ಬಿಡಲೇಬೇಕು. ಪವಿತ್ರ ಪ್ರಪಂಚಕ್ಕೆ ಆಗ ನೀವು ಮಾಲೀಕ ಆಗ್ತೀರಿ. ಬಾಬಾ ವರ್ಸಾ ದೇ ರಹೇ ಹೇ, ಢೇರ್ ಬ್ರಹ್ಮಾ ಕುಮಾರಿಯಾ ಹೇ, ತುಮ್ ಭಿ ಬೀಕೆ ಹೋ. वर्षा रूहानी बाप से मिलता है, कितना सहज है, परंतु कोई की सिर्फ कथनी है, करनी नहीं तो कोई को तीर नहीं लगता है. ತಂದೆ ಆಸ್ತಿ ಕೊಡ್ತಾ ಇದ್ದಾರೆ. ರಾಶಿ ರಾಶಿ ಜನ ಬ್ರಹ್ಮ ಕುಮಾರಿಯರು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಆಸ್ತಿ ಪಡ್ಕೊಳ್ಳುವಂಥದ್ದು ಎಷ್ಟು ಸಹಜ ಆಗಿದೆ. ಆದರೆ ಒಬ್ಬರ ಮಾತು ಒಂದು, ಕರ್ಮ ಒಂದಾಗಿದ್ದರೆ, ಹೇಳೋದೇ ಒಂದು ಮಾಡೋದೇ ಇನ್ನೊಂದಾಗಿದ್ದರೆ ಅವರು ಹೇಳುವ ಜ್ಞಾನ ಜನರಿಗೆ ನಾಟೋದಿಲ್ಲ. ಕಥನಿ ಸೆ ಭಲ್ ಔರ್ ಕಿಸ್ಕಾ ಭಲಾ ಹೋ ಜಾಯೇಗಾ, ಪರಂತು ಖುದ್ ಕಿ ಕರ್ನಿ ನಹಿ ತೋ ಗಿರ್ ಪಡೇಗ. ಕೆಲವರು ಮಾತಿನ ಮೂಲಕ ಜನರಿಗೆ ಜ್ಞಾನ ಹೇಳಿ ಅವರ ಉದ್ಧಾರ ಮಾಡಿಬಿಡ್ತಾರೆ, ಆದರೆ ತಾವು ಬಿದ್ದು ಹೋಗ್ತಾರೆ. ಯಾಕೆ ಅಂದರೆ ನುಡಿದಂತೆ ನಡೆಯೋದಿಲ್ಲ. ಜಿಸ್ಕೋ ಜ್ಞಾನ ದೇಂಗೆ ವಹ ಚढ़ ಜಾಯೇಗಾ, ಖುದ್ ಗಿರ್ ಪಡೇಗ. ಅನೇಕ ಸಲ ಬಾಬೋರ್ ಮಕ್ಕಳು ಯಾರಿಗೆ ಜ್ಞಾನ ಕೊಡ್ತಾರೆ ಅವರು ಮೇಲಕ್ಕೆ ಹೋಗಿಬಿಡ್ತಾರೆ, ಏರ್ತಾರೆ. ಜ್ಞಾನ ಹೇಳಿದವರು ಬಿದ್ದು ಹೋಗ್ತಾರೆ. ऐसे भी बहुत है. बाबा बच्चों को पूरा वर्षा विल कर देते, अब तुम लायक बन ಸ್ವರ್ಗ ಕೆ ಮಾಲಿಕ್ ಬನು. ತಂದೆ ತಮ್ಮ ಸಂಪೂರ್ಣ ಆಸ್ತಿಯನ್ನು ಮಕ್ಕಳಿಗೆ ವಿಲ್ ಮಾಡ್ತಾರೆ. ನೀವು ಲಾಯಕ ಆಗಿ ಸ್ವರ್ಗದ ಮಾಲೀಕರಾಗ್ರಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणेಗಾಗಿ मुख्यांशಗಳು. श्रेष्ठाचारी बनने के लिए अपनी सब खामियां निकाल सदा श्रीमत पर चलना है. ಶ್ರೇಷ್ಠಾಚಾರಿ ಆಗುವುದಕ್ಕಾಗಿ ತಮ್ಮಲ್ಲಿ ಇರುವ ಎಲ್ಲ ಕೊರತೆಗಳನ್ನು ತೆಗೆದುಹಾಕಿ ಶ್ರೀಮತದಂತೆ ನಡೆಯಬೇಕು. बुद्धि में ज्ञान रत्नों की धारणा देही अभिमानी बनकर करनी. ಬುದ್ಧಿಯಲ್ಲಿ ಜ್ಞಾನರತ್ನಗಳನ್ನು ಧಾರಣೆ ಮಾಡ್ಕೋಬೇಕು. ಅದಕ್ಕಾಗಿ ಆತ್ಮ ಅಭಿಮಾನಿ ಆಗಬೇಕು. ಆತ್ಮ ಅಭಿಮಾನಿಯಾಗಿ ಜ್ಞಾನರತ್ನಗಳನ್ನು ಧಾರಣೆ ಮಾಡ್ಕೋಬೇಕು. ಎರಡನೇದು, अपनी कथनी और करनी एक करनी. ज्ञान की धारणा के लिए सबसे मोह निकाल एक बाप में ही मोह रखना है. ತಮ್ಮ ಮಾತು ಹಾಗೂ ಕರ್ಮ ಒಂದಾಗಿರಬೇಕು. ಜ್ಞಾನದ ಧಾರಣೆಗಾಗಿ ಎಲ್ಲರಿಂದನೂ ಮೋಹವನ್ನು ತೆಗೆದುಹಾಕಿ ಒಬ್ಬ ತಂದೆಯ ಜೊತೆಗೆ ಮೋಹವನ್ನು ಜೋಡಿಸಬೇಕು. ಒಬ್ಬ ತಂದೆಯ ಮೇಲೆ ಮಾತ್ರ ನಿಮಗೆ ಮೋಹ ಇರಬೇಕು ವಿನಃ
ಅನ್ಯ ದೇಹಧಾರಿಗಳ ಮೇಲೆ ಮೋಹ ಇರಬಾರದು. वरदान। बाप दादा के साथ द्वारा माया को दूर से ही मूर्छित करने वाले माया जीत जगत जीत भव. ಬಾಪ್ ದಾದಾರವರ ಜೊತೆಗೇ ಇದ್ದು ಮಾಯೆಗೆ ದೂರದಿಂದಲೇ ಮೂರ್ಛಿತ ಮಾಡುವಂತಹ ಮಾಯಾಜೀತ ಜಗಜ್ಜೀತ ಆಗಿರಿ. जैसे बाप के स्नेही बने हो ऐसे बाप को साथी बनाओ तो माया दूर से ही ಮೂರ್ಛಿತ हो जाएगी. ಹೇಗೆ ತಂದೆಗೆ ಸ್ನೇಹಿ ಆಗಿದ್ದೀರಿ ಹಾಗೆ ಸ್ನೇಹಿಯ ಜೊತೆಗೆ ತಂದೆಗೆ ನಿಮ್ಮ ಸಾಥಿ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿರಿ. ಆಗ ಮಾಯೆ ದೂರದಿಂದಲೇ ಮೂರ್ಛಿತ ಆಗುವುದು. ಶುರು ಶುರು ಕಾ ಜೋ ವಾಯ್ದಾ ಹೈ तुम्ही से खाऊं तुम्ही से बैठूं तुम्ही से रूह को रिझाऊं, इसी वायदे प्रमाण सारी दिनचर्या में हर कार्य बाप के साथ करो तो माया डिस्टर्ब कर नहीं सकती. ಪ್ರಾರಂಭದಲ್ಲಿ ತಾವು ಮಕ್ಕಳು ತಂದೆಯ ಜೊತೆಗೆ ಪ್ರತಿಜ್ಞೆ ಮಾಡಿದ್ದೀರಿ. ನಿಮ್ಮ ಜೊತೆಗೆ ಊಟ ಮಾಡ್ತೀನಿ, ನಿಮ್ಮ ಜೊತೆಗೆ ಕೂತ್ಕೊಳ್ತೀನಿ, ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತ ಆ ಪ್ರತಿಜ್ಞೆಯ ಅನುಸಾರವಾಗಿ ನಿಮ್ಮ ದಿನಚರ್ಯೆ ಇರಬೇಕು. ಪ್ರತಿಯೊಂದು ಕಾರ್ಯ ತಂದೆಯ ಜೊತೆಗೆ ಇದ್ದು ಮಾಡಬೇಕು. ಆಗ ಮಾಯೆ ನಿಮಗೆ ತೊಂದರೆ ಕೊಡೋದಿಲ್ಲ. ಮಾಯೆ ವಿನಾಶ ಆಗಿ ಹೋಗುವುದು. साथी को सदा साथ रखो, साथ की शक्ति से व मिलन में मगन रहने से माया जीत जगत जीत बन जाएंगे. ಆದ್ದರಿಂದ ಸದಾ ಸಾಥಿ ತಂದೆಯನ್ನು ಜೊತೆಗೆ ಇಟ್ಕೊಳ್ಳಿ, ಸಾಥಿಯಾಗಿದ್ದು ಶಕ್ತಿಯನ್ನು ಪಡ್ಕೊಳ್ಳಿ, ಅವನ ಮಿಲನದಲ್ಲಿ ಮಗ್ನ ಆಗಿರಿ. ಆಗ ಮಾಯಾಜೀತ ಜಗಜ್ಜೀತ ಆಗುವಿರಿ. ಇಂದಿನ ಆದರ್ಶ ವಾಕ್ಯ, अपनी ऊंची वृत्ति से प्रवृत्ति की परिस्थितियों को चेंज करो. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ಓಂ ಶಾಂತಿ.